MH ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, MH ಕನ್ನಡ ಸುದ್ದಿಗೆ ಸ್ವಾಗತ. ಮಹಿಳಾ ಹಕ್ಕುಗಳಿಗೆ ನಿರಂತರ ಹೋರಾಟ. ಡಾಕ್ಟರ್ ನಾಗಲಕ್ಷ್ಮಿ. ಹೆಣ್ಣು ಮಕ್ಕಳ ರಕ್ಷಣೆಗೆ ಮಹಿಳಾ ಆಯೋಗ ನಿಮ್ಮ ಸೇವೆಗೆ ಸದಾ ಸಿದ್ಧವಿದೆ. ತಾಯಂದಿರು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ನನ್ನ ಹಾಗೆ ಉನ್ನತ ಹುದ್ದೆಯ ಕನಸು ಕಾಣಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ನಾಲತ್ವಾಡದ ಅಳ್ಳೂರು ಪ್ಯಾಲೇಸ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಅಧ್ಯಕ್ಷರಾದ ಮುತ್ತು ಟಕ್ಕಳಕಿ ಅವರ ಪುತ್ರಿಯ ನಾಮಕರಣ ಸಮಾರಂಭದಲ್ಲಿ ಭಾಗಿಯಾಗಿ ನಂತರ ಮಹಿಳಾ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದರು. ಇದು ಯಾರ ಸ್ವತ್ತಲ್ಲ ಎನ್ನುವುದನ್ನು ಮಹಿಳೆಯರು ಮೊದಲು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾನು ಸಹ ಉತ್ತಮ ಶಿಕ್ಷಣ ಪಡೆದುಕೊಂಡೇ ಒಂದು ಸ್ಥಾನದಲ್ಲಿದ್ದೇನೆ. ನಾನು ಮುದ್ದೇಬಿಹಾಳ ತಾಲೂಕಿನ ಮಗಳು ಎನ್ನುವುದನ್ನು ಮರೆಯಬೇಡಿ. ಕಚೇರಿಗಳಿಗೆ ನೀವೇ ಅಲೆದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಯಾರಾದರೂ ಕಿರುಕುಳ ನೀಡಿದರೆ ಎಲ್ಲರೂ ಒಂದಾಗಿ ಘಟನೆಯನ್ನು ಎತ್ತಿ ನಿಂತು ಗೆಲ್ಲುವ ನಾಡಿಯನ್ನು ನೋವಾಗಬೇಕು ಎಂದ ಅವರು, ನಿಮ್ಮ ಕೆಲಸ ಮಾಡಿಕೊಡುವ ನೆಪದಲ್ಲಿ ಹಣ ಸುಲಿಗೆ ನಡೆದರೆ ತಕ್ಷಣವೇ ನನ್ನನ್ನು ಸಂಪರ್ಕಿಸಿ ಎಂದರು. ಇದೇ ವೇಳೆ ಹಲವು ಮನವಿ ಸ್ವೀಕರಿಸಿದ ಡಾಕ್ಟರ್ ನಾಗಲಕ್ಷ್ಮಿಯವರು ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಗ್ರಾಮದ ಅಶ್ವಿನಿ ದಲಿತ ಯುವತೆ ಮತ್ತು ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮ ಪ್ರಾಣಿಮ್ಮ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡುವಂತೆ ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಸರ್ಕಾರದಿಂದ ಒತ್ತಡ ನೀಡುವಂತೆ ದಲಿತ ಯುವ ನಾಯಕ ಕಾಂಗ್ರೆಸ್ ಮುಖಂಡ ಸುರ್ಪುರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮೆಡಿಕಲ್ ಆಫೀಸರ್ ಹುದ್ದೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅದಕ್ಕೆ ಶ್ರೀ ಸಂತೋಷ್ ರೆಡ್ಡಿ ಸರ್ ಧಾರವಾಡ ಪ್ರಥಮ ದರ್ಜೆ ಗುತ್ತಿಗೆದಾರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಶ್ರೀ ಬೀರಪ್ಪ ಎನ್ಜೇರವರು ಮಾಜಿ ತಾಲೂಕು ಸದಸ್ಯರು ಮುತ್ತಾಳ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಹುಲಗಪ್ಪ ಬರಮಾಡಿಕೊಂಡು ಗಮನ ಸೆಳೆದರು. ಈ ವೇಳೆ ವಿವಿಧ ಸಮಾಜದ ಗಣ್ಯರು ಅಧಿಕಾರಿಗಳು ದಯವಿಟ್ಟು ನಾಗಪ್ಪನ ಕೂಡ ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮದ ಮುಖ್ಯ ಅನುಷ್ಠಾನವನ್ನು ವಹಿಸಿಕೊಳ್ಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ಬಂದಿರತಕ್ಕಂಥ ಎಲ್ಲ ಶ್ರೀಮತಿ ಲಕ್ಷ್ಮೀಬಾಯಿ ಬೀರಪ್ಪ ಅವರೇ, ಶ್ರೀ ಬಸಪ್ಪ ಟಕ್ಕಳಕಿ, ಶ್ರೀಮತಿ ಅಕ್ಕಮ್ಮ ಬಸಪ್ಪ ಟಕ್ಕಳಕಿ ದಯವಿಟ್ಟು ವೇದಿಕೆ ಮೇಲೆ ಬಂದು ಮಗುವಿನ ನಾಮಕರಣದ ಈ ಒಂದು ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರಿಗೆ ವಿಜ್ಞಾಪನೆಯನ್ನ ಮಾಡಿಕೊಳ್ತಾರೆ. ಸುಂದರವಾದ ಹೆಣ್ಣು ಮಗುವಿಗೆ ಅವರು ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಆ ಪುಟ್ಟ ಮಗುವಿಗೆ ಮಾಡಲಿ ಅಂತ ಹೇಳಿ ಆ ಪುಟ್ಟ ಮಗುವಿಗೆ ನಾಮಕರಣ ಬಹಳ ವರ್ಷದ ಕನಸು. ಅವಳು ನನಗಿಂತ ಚೆನ್ನಾಗಿ ಬೆಳೀಲಿ. ಅವಳಷ್ಟೇ ಅಲ್ಲ, ತಂದೆ ತಾಯಿಗೂ ಆದ್ಯಾಂತ ನಾಮಕರಣ ಮಾಡಿದ್ದಾರೆ. ಮತ್ತು ಮನೆಯವರು ಎಲ್ಲರಿಗೂ ನನ್ನ ಏನಂತಾರೆ ನನ್ನೊಂದು ಎಲ್ಲ ಹಾರೈಕೆ. ಇಲ್ಲಿರುವ ಎಷ್ಟೋ ಜನ ಮಕ್ಕಳು ಬಂದಿದ್ದೀರಾ, ಹೆಣ್ಮಕ್ಳು ಎಲ್ಲರೂ ಓದಿಸ್ರಿ, ಚಲೋ ಓದಿಸ್ರಿ, ನನ್ನಂಗ ಆಗ್ಬೇಕ್ರಿ. ನಾನು ನೋಡಿ ಮುಂದೆ ಮಗಳಾಗಿ ಬಂದಿದ್ದೇನೆ. ನಮ್ಮ ಊರಿನಲ್ಲಿ ನಾನೇ ಮೊದಲನೇ ಡಾಕ್ಟ್ರಿ, ಮೊದಲನೇ ವಿದ್ಯಾವಂತೆ ರೀ. ಅದೆಲ್ಲ ಶ್ರೇಯಸ್ಸು ನಮ್ಮ ಮಕ್ಕಳಿಗೆ ಹೋಗ್ತಾರೆ. ನೀವೆಲ್ಲ ತಂದೆ ತಾಯಿ ನಿಮ್ಮ ಮಕ್ಕಳನ್ನ ನನ್ನಂಗೆ ಓದಿಸ್ಬೇಕು, ನನ್ನಿಂದ ಚಲೋ ಓದಿಸ್ಬೇಕ್ರಿ. ಅದೇ ನಿಮ್ಮ
ಉದ್ಯಮಗಳಲ್ಲಿ ಬಹಳಷ್ಟು ಜನರು ಹಿರಿಯ ಮುಖಂಡರು ಡಾಕ್ಟರ್ ನಾಗೇಶ್ ಮೇಡಮ್ ಅವರಿಗೆ ಸನ್ಮಾನ ನೆರವೇರಿಸಿಕೊಳ್ಳಬೇಕು ಅಂತೇಳಿ ಅವರ ಮನ್ಕಂಟ್ರೆ ನಿಲ್ಲು ಹೊಡಿದ್ರಿ ಹೇಳಿದ್ರಲ್ಲ